ಕೈ ಕಟ್ ಮಾಡಿ ಸಟ್ಲ ಅಲ್ಲಿ ಮಾಡ ಚಾಲ ಮಾಡ ಅಗರ 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 ಎಲ್ಲ ಸೇಮ್ ಟೈಮ್ ತಿರ್ಬಾರ್ದು ಎಲ್ಲ ಬೇರೆ ಬೇರೆ ಆಗ್ಬೇಕು ಕಣ್ಣ ಗೊತ್ತು ಬಿಸಿಲು ತಗೋತಿದ್ದೆ ಚಂಬ ಕಣ್ಣ ಗೊತ್ತಿರ್ತಲ್ಲ ಹೊಳಿ ಭೂಮಿಯು ತನ್ನ ಅರ್ಧ ಭಾಗವು ಸೂರ್ಯನ ಕಡೆ ಮುಖ ಮಾಡಿದಾಗ ಬೆಳಕಾಗುವುದು ಮತ್ತು ಇನ್ನೂ ಅರ್ಧ ಭಾಗವು ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪ್ರಯೋಗದ ಹೆಸರು ವಸ್ತು ಉರಿಯಲು ಆಮ್ಲಜನಕ ಬೇಕು. ನನ್ನ ಹೆಸರು ಸಂಜನಾ ಮಳ್ಳೇಗೌಡ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಆಮ್ಲ ಪ್ರತ್ಯಾಮ್ಲ. ಆಗುವ ಸಾಮಗ್ರಿಗಳು ನಿರ್ಮಾ, ಅರಿಶಿನ, ಲಿಂಬು ಮತ್ತು ಒಂದು ಗ್ಲಾಸ್ ಮತ್ತು ನೀರು. ಹಾಲು ಮಾಡ್ತಾರೆ ಕೊಡೈ ಕೊಡಲ್ಲ ನನ್ನ ಹೆಸರು ಪ್ರಿಯಾ ಬಸವರಾಜ್ ಪರ್ಮಾಜ್. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಕೇಂದ್ರೀಯ ಬಲ. ನನ್ನ ಹೆಸರು ಕೃಷ್ಣ ಕಾನೂನಿ. ನಾನು 6ನೇ ತರಗತಿಯಲ್ಲಿ ಓದಿದ್ದು. ನಾನು ಮಾಡುವ ಪ್ರಯೋಗ ಆಮ್ಲ ಪ್ರತ್ಯಾಮ್ಲ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುವ ಪ್ರಯೋಗದ ಹೆಸರು ಸ್ನಾಯು ಸ್ಥಾಯಿ ಗೆಡ್ಗೂ ಹಚ್ಚದ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ವಸ್ತು ಒಂದು ನೆಂಬತ್ತಿಯ ಮೇಲೆ ಒಂದು ಗಾಜಿನ ಗ್ಲಾಸ್ ಹಾಕಿದ ಮೇಲೆ ಆ ನೆಂಬತ್ತಿಯು ಹೋಗುತ್ತದೆ. ಒಂದು ನೆಂಬತ್ತಿಯ ಮೇಲೆ ಗಾಜಿನ ಗ್ಲಾಸ್ ಹಾಕಿಲ್ಲ, ಅದು ಹಾಗೆ ಉಳಿಯುತ್ತದೆ, ಏಕೆಂದರೆ ಅದಕ್ಕೆ ಆಮ್ಲಜನಕ ಬರುತ್ತಿದೆ. ಗಾಜಿನ ಒಳಗೆ ಇದ್ದ ನೆಂಬತ್ತಿಗೆ ಆಮ್ಲಜನಕ ಹೋಗುತ್ತಿಲ್ಲ. ನನ್ನ ಹೆಸರು ಸೋನಾಕ್ಷಿ ಪತ್ರಪ್ಪ ಬೈರಾಣಿ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ತೇಲುತ್ತಿರುವ ವಸ್ತು, ಮುಳುಗಿದ ವಸ್ತು. ಗಟ್ಟಿಯ ಕಲ್ಲನ್ನು ಹಾಕುತ್ತೇವೆ, ಅದು ಮುಳುಗುತ್ತದೆ. ಗಟ್ಟಿಯಾಗಿರುತ್ತದೆ, ಅದಕ್ಕೆ ಮುಳುಗುತ್ತದೆ. ಈಗ ಒಂದು ಹೂವನ್ನು
ತೆಗೆದುಕೊಂಡು ಅದನ್ನು ನೀರಿನೊಳಗೆ ಬಿಟ್ಟರೆ ಅದು ಹಗರವಾದ ವಸ್ತು ಅದಕ್ಕೆ ತೇಲುತ್ತದೆ. ಮಂಡಾನಿ. ನಾನು ಓದುತ್ತಿರುವ ವರ್ಗ 7ನೇ ತರಗತಿ. ನಾನು ಮಾಡುತ್ತಿರುವ ಪ್ರಯೋಗ ನೀರಿನ ನನ್ನ ಹೆಸರು ಸಂಜನಾ ಪಬ್ಲಿಕ್ ಮಂಡಾನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುವ ಪ್ರಯೋಗ ರಾಸಾಯನಿಕ. ಬಿಡು ಸಾಕು ಬಿಡು ಮತ್ತೆಲ್ಲ ಖಾಲಿ. ನನ್ನ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆ ಬೈಲೂರು. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಆಮ್ಲ ಮತ್ತು ಪ್ರತ್ಯಾಮ್ಲ. ನಾನು ಒಂದು ಬೌಲ್ನಲ್ಲಿ ನೀರನ್ನು ತೆಗೆದುಕೊಳ್ಳುತ್ತೇನೆ. ಆ ಬೌಲಿಗೆ 2 ಹನಿ ಉಜಾಲನ್ನು ಹಾಕುತ್ತೇನೆ. ಹಾಕಿದ ನಂತರ ನಾನು ಅದಕ್ಕೆ 2 ಹನಿ ಲಿಂಬು ಹಾಕುತ್ತೇನೆ. ಆದ ನಂತರ ನಾನು ಅದಕ್ಕೆ ಸೋಡಾ ಹಾಕುತ್ತೇನೆ. ಹನುಮಂತ ಹೃದಯ ಸರ ಹನುಮಂತ ಹೃದಯ ಕಿತ್ತಿದ್ದಾನೆ. ಮತ್ತೆ ಇದ್ರಾಗ ಒಂದು ಏನಿದೆ ಪ್ರಯೋಗ ಹೆಸರ ಯಾಕೆ ಹೆಸರಿ? ಹಾಂ ನನ್ನ ಹೆಸರು ಬಸವರಾಜ ಸತೀಶ್ ಹಿರೇಮಠ. ನಾನು 7ನೇ ತರಗತಿ. ಕಾಲಿದ್ದವ್ರು ಹೋಗಿ ಊಟಕ್ಕೆ ಹೋಗಿ ಕಾಲಿದ್ದವರು. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ. ಪ್ರಯೋಗದ ಹೆಸರು ತೇಲುವ ನಿಂಬೆಹಣ್ಣು. ಇವೆ ನೋಡಿ ಹಾಗೆ ಸಾಧಾರಣ ನೀರಿನಲ್ಲಿ ನಿಂಬೆಹಣ್ಣನ್ನು ಹಾಕುತ್ತಿದ್ದೇನೆ. ಅದು ಮುಳುಗುತ್ತಿದೆ. ಹಾಗೆಯೇ ನೀರಿನಲ್ಲಿ ಉಪ್ಪು ಬೆರೆಸುತ್ತಿದ್ದೇನೆ. ಯಪ್ಪ ಕಡಿ ತಗೋಬೇಕಂದ ನೀನೇ ಇಳಿದಿ ಮತ್ತ ಈಗ ಈ ನೀರಿನಲ್ಲಿ ನಿಂಬೆಹಣ್ಣನ್ನು ಸರ್ ಭಾಳ ನೀರು ಹಾಕ್ಬೇಡ್ರಿ ಮತ್ತ ಪ್ರಯೋಗದ ಹೆಸರು ನೀರಿನ ಶುದ್ಧೀಕರಣ. ನೀರನ್ನು ಇಲ್ಲಿ ಹಾಕಿದಾಗ ಶುದ್ಧೀಕರಣ ಈ ಕೈಲಿ ಹಾಕೋಣ ಸ್ವಲ್ಪ ಇಟ್ಟಿಟ್ಟಾಕ ನೋಡೋಣ. ತಿಂದ್ರೆ ಅದು ಸೂಪರ್. ಇದು ಭಾರಿ ಮಾಡಿಲ್ಲ ಶುದ್ಧವಾದ ನೀರು ಕೆಳಗೆ. ಎಷ್ಟು ಪ್ಯೂರ್ ವೈಟ್ ಬಂತು ನೋಡ್ರಿ ನೀರು. ಏನು ಹಾಕಿದ್ರಿ ಅದ್ರಾಗ? ರಾಡಿ ನೀರು ಸರ್. ಅದು ರಾಡಿ ನೀರು ಇಲ್ಲಿ ಮ್ಯಾಗ ಹಾಕ್ಯಾನ್ರಿ ಅವ. ಮೊದಲು ಕಲ್ಲಿಟ್ಟನು. ಆಮೇಲೆ ಇಲ್ಲಿ ಬೆಣಸ್ ಕಲ್ ಅದಾವು. ಇಲ್ಲಿ ಮಣ್ಣು ಐತಿ, ಇಲ್ಲಿ ಉಸುಕ್ ಐತಿ. ಅಷ್ಟರದೊಳಗೆ ಹಾದು ಬಂದ್ಬಿಟ್ರೆ ನಿಮಗೆ ಹಾಕಿದ್ರೊಳಗೆ ಹೇಳಲ್ಲ ಕಡಿ. ಹಾಂ ಹಾಂ ಸಣ್ಣ ಕಲ್ಲ. ಹಾಂ ಬೆನ್ಸ್ ಕಲ್ಲ. ಹಾಂ ಅರಳಿ. ಸೂಪರ್ ಅರಳಿ ಏನೇ ಇದೆ. ಪ್ರಯೋಗದ ಹೆಸರು ಗಾಳಿಗೆ ತೂಕವಿದೆ. ಬೇಕಾಗುವ ಸಾಮಗ್ರಿಗಳು: 1 ಕಡ್ಡಿ, 2 ಬಲೂನು, ದಾರ. ಈಗ ಇವೆರಡರಲ್ಲಿ ಗಾಳಿ ಇಲ್ಲ, ಅದಕ್ಕೆ ಇದು ಸಮಾನ ಆಗಿದೆ. ಈಗ ಇದಕ್ಕೆ
ಗಾಳಿ ಹಾಕೋಣ ಹ್ಞೂ ಗಾಳಿ ಹಾಕಿದಾಗ ಹ್ಞೂ ಗಾಳಿಗೆ ತೂಕವಿದೆ. ಗಾಳಿಗೆ ತೂಕವಿದೆ. 5 ಗಾಳಿಗೆ ತೂಕವಿದೆ ಎಂದು ತಿಳಿಯಬಹುದು. ಜೋರ ಚಪ್ಪಾಳೆ. ಎಲ್ಲರೂ ಕೈ ಬಿಡ್ರಲ್ಲ, ಹಂಗೆ ಹೋಗಿರ್ಲಿ. ಪ್ರಮೋದ್ ಹೇಳ. ಪ್ರಮೋದ್ ನೀ ಹೇಳ. ಜೋರ